ಬಂಗಾರಪೇಟೆ ತಾಲೂಕು ಆಡಳಿತ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವವನ್ನು ಉದ್ಘಾಟನೆ ಮಾಡಿದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ. ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ತದನಂತರ ತಾಯಿ ಭುವನೇಶ್ವರಿ ಪಲ್ಲಕ್ಕಿಗಳಿಗೆ ಚಾಲನೆಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸುಜಾತ ಇಒ ರವಿಕುಮಾರ್, ಸಮಾಜ ಕಲ್ಯಾಣ ಅಧಿಕಾರಿ ಪಿಡಬ್ಲ್ಯೂಡಿ ರವಿ, ಸಿಡಿಪಿಒ ಮುನಿರಾಜು, ಪುರಸಭೆ ಮುಖ್ಯಾಧಿಕಾರಿ ಸಂತೋಷ, ಎಲ್ಲ ಕನ್ನಡ ಹೃದಯಗಳು ಹಾಗೂ ಅಧಿಕಾರಿಗಳು ಭಾಗವಹಿಸಿದ್ದರು. ವರದಿ ಬಿಎಂ ಸಾಕಪ್ಪ, ಎಂಟಿವಿ ನ್ಯೂಸ್ ಕನ್ನಡ. ವರದಿಗಾರರು ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 8197931967 8197931967. ಎಲ್ಲ ಮಾತುಗಳಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿ ಮುಂದಿನ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ ಇದೆ. 2025ನೇ ಸಾಲಿನಲ್ಲಿ ಎಸ್ಎಲ್ಸಿಯಲ್ಲಿ 125ಕ್ಕೆ 125 ಅಂಕಗಳನ್ನು ಗೆದ್ದು ನಮ್ಮ ತಾಲೂಕಿಗೆ ಕೀರ್ತಿ ಕೊಟ್ಟಂತಹ ಮಕ್ಕಳಿಗೆ ಈಗ ಆತ್ಮೀಯವಾಗಿ ಸನ್ಮಾನನ ನೆರವೇರಿಸಿಕೊಳ್ಳಿದ್ದಾರೆ. ವೇದಿಕೆ ಇರುವ ಗಣ್ಯರು ದಯವಿಟ್ಟು ಜೋರು ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಗಳನ್ನ ಅಭಿನಂದಿಸೋಣ. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಜೋರು ಚಪ್ಪಾಳೆ ಕೊಡಬೇಕು. ಕನ್ನಡ ನಾಡು ನುಡಿ ಬಗ್ಗೆ ಅಭಿಮಾನವನ್ನು ಹೊಂದಿರುವಂತ ಈ ಎಲ್ಲಾ ಮಕ್ಕಳು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಬಂಗಾರಪೇಟೆ ತಾಲೂಕು ಇವರು ನಮ್ಮ ಕನ್ನಡದ ಹೆಮ್ಮೆಯ ನಮ್ಮ ಜನರಿಗೆ ಉಣಬಡಿಸುತ್ತೇವೆ. ಇವತ್ತು ಹೇಳ್ತಾರೆ ಕನ್ನಡಕ್ಕಾಗಿ ಕೈ ಎತ್ತು, ಅದು ಕಲ್ಪವೃಕ್ಷವಾಗುತ್ತದೆ. ಕಲ್ಪವೃಕ್ಷ ಅಂದ್ರೆ ಬಹಳ ಜನರಿಗೆ ಗೊತ್ತಿಲ್ಲ. ಯಾರನ್ನ ಕೇಳಿ ಕಲ್ಪವೃಕ್ಷ ಅಂತ ಏನ್ ಮಕ್ಳ ಕಲ್ಪವೃಕ್ಷ ಅಂದ್ರೆ ಅದೇನೋ ನೀವ್ ಹೇಳ್ತೀರಿ ಕೇಳ್ತೀರಿ. ಕನ್ನಡಕ್ಕಾಗಿ ಕೈ ಎತ್ತು, ಅದು ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು, ಅದು ಪಾಂಚಜನ್ಯವಾಗುತ್ತದೆ. ಏನ್ ಮಕ್ಕಳ ಪಾಂಚಜನ್ಯ ಅಂದ್ರೆ ಅರ್ಜುನ ಮಕ್ಕಳು ಕೇಳಿಸ್ಕೊತಾ ಇಲ್ಲ. ಅರ್ಜುನ ಹಿಂದಿ ಕಾಲದಲ್ಲಿ ಜಯ ಆಗ್ತಲ್ಲ, ಅವಾಗ ಏನ್ ಗೊತ್ತಾನೆ? ಕೃಷ್ಣ ಏನ್ ಗೊತ್ತಾನೆ ಹೇಳಿ? ಶಂಕರ ಅಂದ್ರೆ ಪಾಂಚ ಅಲ್ವಾ? ಅಂದ್ರೆ ಕನ್ನಡಕ್ಕಾಗಿ ಮಾತಾಡೋದು ಶುರು ಮಾಡಿದ್ರೆ ನೀನು ಅದು ಸಂದೇಹ ಹೆಂಗೆ ಹೋಗುತ್ತೆ ಅಂದ್ರೆ ಪಾಂಚ ಅಂದ ರೀತಿ ಹರಡುತ್ತದೆ. ಕನ್ನಡಕ್ಕಾಗಿ ಕಿರು ಬೆಳೆಯುತ್ತದೆ ಸಾಕು, ಕಿರು ಬೆಳೆಯುತ್ತಿದ್ರೆ ಸಾಕು, ಅದು ಗೋವರ್ಧನ ಗಿರಿ ಆಗ್ತದೆ. ಹೌದಲ್ಲ ಮಕ್ಕಳ? ಯಾಕೆ ಹೇಳ್ತೀನಿ ಅಂದ್ರೆ ಎಲ್ಲಾ ಭಾಷೆಗಳನ್ನು ಪ್ರೀತಿಸಬೇಕು, ಎಲ್ಲಾ ಭಾಷೆಗಳನ್ನು ಕಲಿಬೇಕು, ಎಲ್ಲಾ ಭಾಷೆ ಇರಬೇಕು. ಆದ್ರೆ ಕನ್ನಡಕ್ಕೆ ಪ್ರಾಶಸ್ತ್ಯವನ್ನು ಕೊಡಬೇಕು. ಹೌದಲ್ಲ? ಹೀಗೆ ಇವತ್ತು ನಾವು ಮೈಸೂರು ರಾಜ್ಯ 1956ನೇ ಇಸ್ವಿಯಲ್ಲಿ ಉದಯವಾಯ್ತಲ್ಲ, ಅವತ್ತರ ಸಂಕೇತವಾಗಿದೆ ಇವತ್ತು ಕರ್ನಾಟಕ ಅನ್ನೋದ್ರಿಂದ ನಾವು ನಮ್ಮ ರಾಜ್ಯವನ್ನು ಕರೀತೇವೆ. 1973 ನವೆಂಬರ್ 1ರಂದು ದೇವರಾಜ ಅರಸರವರು ಕರ್ನಾಟಕ ಅಂತೇಳಿ ಈ ದಿನವನ್ನು ನಾಮಕರಣ ಮಾಡ್ತಾರೆ. ಇದೊಂದು ರಾಜ್ಯ ಹಬ್ಬ. ಈ ಕನ್ನಡ ರಾಜ್ಯೋತ್ಸವವನ್ನ ಜಾತಿ ಮತ ಭೇದ, ಚಿಕ್ಕವರು ದೊಡ್ಡವರು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಏನೂ ಇಲ್ಲ. ಎಲ್ಲ ಕನ್ನಡ ರಾಜ್ಯದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಾವು ಕನ್ನಡ ರಾಜ್ಯೋತ್ಸವನ್ನ ನಮ್ಮ ಮನೆ ಹಬ್ಬ ಅಂತೇಳಿ ಸಂಭ್ರಮ ಸಡಗರದಿಂದ ಮಾಡ್ತೇವೆ. ಇದರೊಟ್ಟಿಗೆ ನಮ್ಮಲ್ಲಿ ನೋಡಿ ಸುಮಾರು ನಮ್ಮ ಕನ್ನಡ ಸಾಹಿತ್ಯಕ್ಕೆ 2500 ವರ್ಷಗಳ ಇತಿಹಾಸ ಇದೆ. ಹಳಗನ್ನಡ, ಹೊಸಗನ್ನಡ, ಹೀಗೆ ಅನೇಕ ಕನ್ನಡದಲ್ಲೂ ಕೂಡ ಸುಮಾರು 2500 ವರ್ಷಗಳ ಇತಿಹಾಸ ಇದೆ. ನಮಗೆ 2008ನೇ ಇಸ್ವಿಯಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಟ್ಟಿತ್ತು. ಇದೆಲ್ಲರ ಕೀರ್ತಿ ಕುವೆಂಪುರವರಿಗೆ, ಬೇಂದ್ರೆ ಅವರಿಗೆ, ಶಿವರಾಮ್ ಕಾರಂತ ಅವರಿಗೆ, ಮತ್ತೆ ಗಿರೀಶ್ ಕಾರ್ನಾಡ್ ಅವರಿಗೆ, ದೇವನೂರು ಮಹದೇವ್ ಅವರಿಗೆ, ಸಿದ್ದಿಂಗಯ್ಯ ಅವರಿಗೆ, ಮೊನ್ನೆ ತಾನೇ ದಸರಾ ಉದ್ಘಾಟನೆ ಮಾಡಿದಂತಹ ಬಾನು ಮುಸ್ತಾಕ್, ಈ ತರ ಅನೇಕ ಮಹಿಳೆಯರಿಗೆ ಸಲ್ತಾರೆ. ಇವತ್ತು ನಮ್ಮಲ್ಲಿ ಒಬ್ಬ ಕವಿ ಇದ್ರು,
ಕನ್ನಡನ ಕಟ್ಟುವಂತ ಕೆಲಸವನ್ನ ಈ ಜಿಲ್ಲೆಯಲ್ಲಿ ಯಾರಾದ್ರೂ ಮಾಡಿದ್ರೆ ಅದು ಬಂಗಾರಪೇಟೆ. ಅದೇ ಕನ್ನಡದ ಅಧ್ಯಕ್ಷರು ಸಲ್ವೆ ಮಣಿಯವರು ಮತ್ತೆಲ್ಲ ಕನ್ನಡ ಕಾರ್ಯಕರ್ತರು ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಮ್ಮಲ್ಲಿ ನಾನಾ ಭಾಷೆಗಳಿದ್ದೇವೆ ನಾವು. ನಾನು ಹೇಳ್ತಾ ಇರ್ತೇನೆ, ಒಂದ್ಸಲಿ ಅಂಬರೀಷ್ ಅಣ್ಣ ಅವರು ವಿಧಾನಸಭೆಯಲ್ಲಿ ಮಾತಾಡುವಾಗ ಹೇಳಿದ್ರು, ಅಣ್ಣ ಆಯಪ್ಪ ವಸ್ತು ಸಚಿವರಾಗಿದ್ರು, ಸ್ವಲ್ಪ ಮನೆ ಕೊಡಪ್ಪ ಅಂತ ನೀವು ಮಾತಾಡ್ತಾ ಹೇಳಿದ್ರಿ. ನಾನು ಗಡಿಭಾಗದವನು ಮಾರಾಯ, ಒಂದು ಕಡೆ ಎನ್ನಡ, ಒಂದು ಕಡೆ ಹೆಕ್ಕಡ, ಮಧ್ಯದಲ್ಲಿ ನಾನು ಕನ್ನಡ. ಅದಕ್ಕೆ ಸಿಕ್ತಾಗಲ್ಲ ಅಂಬರೀಷ್ ಅಣ್ಣ ಅದೇನೋ ಹೇಳೋ ಅದೇನೋ ಒಂದ್ಸರಿ ಹೇಳೋ ಅಂತ. ಸುಮ್ಮನೆ ನಾವು ಕೋಟೆ ಆದ ಶ್ರೀಮಂಡಲಿಗೆ ಹೇಳಿ ನೋಡಿ ನನ್ ಕೇಳ್ತೀಯಲ್ಲ ಅಂದ. ಹಾಗೆ ಈ ಗಡಿನಾಡ ಭಾಗ ಇದೆಯಲ್ಲ, ಇಲ್ಲಿ ನಾವು ನೋಡಿ ಬರೀ ಕನ್ನಡವೇ ಇಲ್ಲ, ತೆಲುಗು, ತಮಿಳು, ಉರ್ದು ಇವೆಲ್ಲವನ್ನು ಮಾತಾಡ್ತಕ್ಕಂಥವ್ರು ನಾವಿದ್ದೇವೆ. ಇಷ್ಟ ಹಾಕಿ 35 ವರ್ಷಗಳ ಕಾಲ ಕನ್ನಡ ಕಾರ್ಯಕ್ರಮಗಳನ್ನು ಮಾಡಿ ಕನ್ನಡ ಸಂಘವನ್ನು ಕಟ್ಟಿ ಬೆಳೆಸಿದ್ರಲ್ಲ, ಅವ್ರ ಭಾಷೆ ಕೂಡ ತಮಿಳೆ ಮಾತೃಭಾಷೆ. ಗಣ ಕನ್ನಡಕ್ಕಾಗಿ ಹೋರಾಟ ಮಾಡಿದ ಚಂದ್ರರೆಡ್ಡಿ ಅವ್ರ ಭಾಷೆ ತೆಲುಗು. ಅವರಿಬ್ರು ಪದ ಬಂದ್ರೆ ಮಧ್ಯ ಕನ್ನಡ ಅವರೊಬ್ಬ. ಆದ್ರೆ ಬಾಬುಬಾಯಿ ಭಾಷೆ ಉರ್ದು ಆದ್ರೂ ಕೂಡ ನಿಮಗೆ ಗೊತ್ತಿಲ್ಲ, ಹಿಂದೆ ಬಾಬುಬಾಯಿ ಅಧ್ಯಕ್ಷರಾಗಿದ್ರು. ಕನ್ನಡ ಬರ್ತಿರ್ಲಿಲ್ಲ ಮನುಷ್ಯನಿಗೆ. ಸತ್ಯ ಹೇಳ್ತೀನಿ ಕೇಳಿ, ರೋಸ್ಟ್ ಅಡ್ಜಸ್ಟ್ ಮಾಡಿ ಏನಾದ್ರೂ ಮಾಡಿ ರೋಸ್ಟ್ ಮಾಡ್ಬಿಡಿ ಅಂತ. ಆಮೇಲೆ ನಿಮಗೆ ಒಂದು ನಾನು ಅವರ ಒಂದು ಇದಕ್ಕೆ ಹೇಳ್ತೇನೆ, ಅದನ್ನ ಕನ್ನಡ ಓದಕ್ ಬರ್ತಾ ಇರಲಿಲ್ಲ. 100 ಫೈಲ್ ಕೊಟ್ರೆ ಇಂಥದ್ದೇ ಅಂತ ಹೇಳಿ ಆ ಫೈಲ್ ಪಕ್ಕದಲ್ಲಿ ಇರ್ತಕ್ಕಂಥ ಶಕ್ತಿ ಇದ್ದಿದ್ದು ಸನ್ಮಾನ್ಯ ಶಂಸುದ್ದೀನ್ ಬಾಬುರವರು. ಯಾಕಂದ್ರೆ ಭಾಷೆ ನಮ್ಗೆ ಅಡ್ಡ ಬರೋದಿಲ್ಲ, ಶ್ರದ್ಧೆ, ನಮ್ಮ ಮನುಷ್ಯನ ಭಾವನೆಗಳು, ನಮ್ಮ ಆತ್ಮಸ್ಥೈರ್ಯ ನಮಗೆ ಆ ಒಂದು ಶಕ್ತಿಯನ್ನು ಕೊಡ್ತದೆ. ನಮ್ಗೆ ಹುಡುಕಾಡ್ತಾ ಇದ್ವಿ ಆ ಪೈಲೆ ಈ ಪೈಲೆ ಅಂತ, ರಕ್ತ ಎಂದ ಇದು ಎಂಡೆಯ ರವಿ ಚತ್ಕೋರಾಯಿಡ ಮಮತಾ ಈಗ ಅಂದ್ಬಿಟ್ಟು ಕರೆಕ್ಟ್ ಆಗಿ ತಿಸ್ಕೋ ಅಂತ ಕೊಡ್ತಾ ಇತ್ತು.